ನಾವು ಬೆಳಿಗ್ಗೆನೇ ಎದ್ದು ಹೊಸಲನ್ನು ಕಟ್ಟಾಕಿ ಹೊರಟ್ವಿ ಬೈಕ್ ತೊಗೊಂಡು. ಹೊರಡ್ತಾ ಮುಂದೆ ಯಾವ ಕಡೆಯಿಂದ ಹೋಗೋದಂತ ಯೋಚನೆ ಮಾಡಿ ನಾವು ಫ್ರೆಂಡ್ ಕೇಳಿ ಬೆಳಗುಡ ಸೈಡಿಂದ ಹೋದರೆ ಹತ್ತಿರ ಆಗುತ್ತೆ ಅಂತ ಮುಂದಕ್ಕೆ ಅಲ್ಲಿಂದ ಬಂದಿಕ್ಕೆ 24 ಕಿಲೋಮೀಟರ್ ಆಯಿತು ಅಂತ ಹೇಳಿದ್ರು. ನಾನು ನಮ್ಮ ಪಾಪನೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೊರಟಿದ್ದೆ. ನಮ್ಮ ಪಾಪ ಅಮ್ಮ ನನ್ನ ವೀಡಿಯೋ ಮಾಡಮ್ಮ, ನಾನು ಚೆನ್ನಾಗಿ ಕಾಣ್ತೀನ ನೋಡ್ತೀನಿ, ಕೆರೆಗೆ ಈಜಾಡಕ್ಕೆ ಹೋಗೋಣಮ್ಮ ಅಂತ ಕೇಳ್ತಿದ್ದ. ನೀನು ಹೋದ್ರಲ್ಲೆಲ್ಲೋ ಕಾಣಿಸ್ತೀಯ ಅಂತ ನಾನು ಅಂದೆ. ಆಮೇಲೆ ನಾವು ಫಾಸ್ಟ್ ಅಂತ ಮೇಲ್ಕೋಟೆ ಹತ್ರ ಬಂದೇ ಬಿಟ್ವಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಮೇಲ್ಕೋಟೆ ಹತ್ರ ಹೊಳೆ ಇದೆ, ಒಳಗಡೆ ಕಲ್ಯಾಣಿ ಇದೆ. ಕಲ್ಯಾಣಿ ಹತ್ರ ಮೇಲ್ಗಡೆಯಿಂದ ಮೇಲ್ಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನ ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ನಾವು ಮೆಟ್ಲ ತಿಳಿಯುವಾಗ ಕೋತಿಗಳು ಯಾವ ಥರ ಚೇಷ್ಟೆ ಮಾಡ್ತಿದ್ದು ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾಯಿದ್ದೋ. ನಮ್ಮ ಪಾಪ ಕೋತಿಗೊಂದು ಬಾಳೆಹಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಕೊಟ್ಟ. ಅದ್ರ ಜೊತೆ ಅವನು ಕೋತಿ ಆಗಿಬಿಟ್ಟ, ಹೋಗ್ಬಿಟ್ಟು ಆಟ ಆಡ್ಸಕ್ಕೆ ಹೋಗ್ತಿದ್ದ. ಅದು ನೋಡಿ ನಾವು ತುಂಬ ಖುಷಿಪಟ್ಟು ದೇವ್ರ ದರ್ಶನ ತಗೊಂಡು ಆಚೆ ಕಡೆಗೆ ಬಂದ ಮೇಲೆ ನಮ್ಮನೆಯವರು ಕಲ್ಯಾಣಿ ಹತ್ರ ಇರೋ ಮೀನು ಹತ್ರ ಆಟ ಆಡೋಕ್ಕೆ ಅಂತ ಹೊರಟರು. ಕಡಲೆಪುರಿ ಹಾಕಿ ಮೀನುಗಳೆಲ್ಲನೂ ಆಟ ಆಡಿಸ್ತಾ ಇದ್ರು. ಅದು ಆಟ ಆಡಿಸೋರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದರೆ ಮೀನು ಇವೆಲ್ಲ. ಇಲ್ಲಿ ನಮ್ಮ ಪಾಪ ಕಲ್ಯಾಣಿ ಹತ್ರ ಲಾಲಿಪಾಪ್ ತಿಂದ್ಕೊಂಡು ನೋಡ್ಕೊಂಡು ನಿಂತಿದ್ದ. ಅಲ್ಲಿಂದ ಕೋತಿ ತಿನ್ಗಳು ಏನು ತಿಂದಿರಲ್ಲ ಅಂದ್ಬಿಟ್ಟು ನಾವು ಪುಳಿಯೋಗರೆ ಮತ್ತು ದಾಳಿಂಬೆ ಎಲ್ಲ ತೊಗೊಂಡಿದ್ವಿ. ಅದನ್ನು ತಗೊಬಂದು ಕೋತಿ ತಿನ್ಗಳಿಗೆ ಕೊಟ್ಟು ಅವು ಜನಗಳೆಲ್ಲ ನೋಡ್ಬಿಟ್ಟು ಎತ್ಕೊಂಡು ಎಸ್ಕೇಪ್ ಆಗಿಬಿಟ್ಟು ನಮ್ಮ ಪಾಪ ಅಮ್ಮ ಓಡಿಸ್ಕೊಂಡು ಹೋಗೋಣಮ್ಮ ಅಂತ ಅಂತಿದ್ದ. ಅಷ್ಟಮೇಲೆ ನಮ್ಮ ಮುಗೀತು. ಇದು ಇಷ್ಟೇ ಲಾಗ್ ಆಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್.